ಯೂತ್ ಮುಂದೆ ಬನ್ನಿ. ಜಾನ್ ಚೇರ್ಗಳು. ಆಶ್ಚರ್ಯಕರವಾದಂತೆ ಒಂದು ಧಾರ್ಮಿಕ ಬೆಳವಣಿಗೆಯಾಗಿ ಮುಂದೂಡುತ್ತಿದೆ ಈ ನಾಡು. ಇದಕ್ಕೆ ಶ್ರಮಿಸಿದವರು ನೂರಾರು ಜನ. ಜನತೆಯ ಬದುಕಿನ ಆಶಾಕಿರಣ ಸ್ವಾಮಿ ಕಿರೀಶ್ವರವರು. ಅವರಿಗೆ ನೀವು ಮುಂದಿನ ಜವಾಬ್ದಾರಿ ಮಾಡಿಕೊಂಡ್ರೆ ದೇವರಾಶೀರ್ವಾದ ವಹಿಸಿದ್ದಾರೆ. ಅದೇ ಹಾಗೆಯಲ್ಲಿ ರೇಖೆಯನ್ನು ನಿಲ್ಲಿಸಿ ಈ ಊರು ಇನ್ನೂ ಭವ್ಯವಾಗುವಂತೆ ಮಾಡಲಿಕ್ಕೆ ತಮ್ಮ ದೇವರನ್ನ ಹರಿಸಿದವರು ಸ್ವಾಮಿ ಕಾಮೇಶ್ವರವರು. ಅವರಿಗೆ ಒಂದು ಚಪ್ಪಾಳೆ.
ಮಾಡಬೇಕು, ಪಾತ್ರೆ ತೊಳೆಯಬೇಕು, ಹೊರಕ್ಕೆ ಹೋಗಬೇಕು, ಎಷ್ಟೊಂದು ಕೆಲಸ ಇದೆ. ಹೀಗೆ ಸುಮ್ಮನೆ ಕುಳಿತುಕೊಂಡರೆ ಕೆಲಸ ಮಾಡುವವರಾರು? ಹೌದು ಪೆನ್ನಿನ, ಕೆಲಸ ಇದೆ. ಇನ್ನು ಮೇಲೆ ಕೆಲವು ದಿನಗಳವರೆಗೆ ನೀನೇ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಸುಖವಾಗಿದೆ. ಈಗ ಬಿತ್ತು ನನ್ನ ಹೊಟ್ಟೆಯಲ್ಲಿ ಬೆಂಕಿ. ಈಗ ನಾನು ಇವಳಿಗೆ ಚಾಕರಿ ಮಾಡಬೇಕು. ಛೆ, ಎಲ್ಲ ನನ್ನ ಪ್ರಾರಂಭ. ಈವರೆಗೆ ಬಂಜೆ ಎನಿಸಿಕೊಂಡು ಎಲ್ಲರ ಚುಚ್ಚು ಮಾತುಗಳನ್ನು ಕೇಳಿ ಯಜಮಾನಿ ಅವರು ಕಂಗಾಲಾಗಿದ್ದಾರೆ. ಇನ್ನು ಮೇಲಾದರೂ ಇವರಿಗೆ ಸಲ್ಲತಕ್ಕ ಗೌರವ ಸಿಕ್ಕಿತು. ಈಕೆ ದೈವಭಕ್ತಿ ಆದ್ದರಿಂದ ಖಂಡಿತವಾಗಿ ಈಕೆ ಪ್ರಾರ್ಥನೆ ಫಲಿಸುತ್ತದೆ. ಅಮ್ಮ, ನಿಮಗೆ ವಿಶ್ರಾಂತಿ ಅಗತ್ಯವಾಗಿ ಬೇಕು. ಈಗ ನೀವು ಯಾವ ಚಿಂತೆ ಇಲ್ಲದೆ ವಿಶ್ರಮಿಸಿಕೊಳ್ಳಿ. ಹನ್ನಳ ಪ್ರಾರ್ಥನೆ ಫಲಿಸಿ ಸರ್ವೇಶ್ವರನ ಅನುಗ್ರಹದಿಂದ ನಿಂತಿದ್ದ ಮಹಿಳೆ ನಾನೇ. ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಇವನನ್ನು ಸರ್ವೇಶ್ವರನಿಗೆ ಸಮರ್ಪಿಸಿಬಿಟ್ಟಿದ್ದೇನೆ. ಬದುಕಿರುವ ತನಕ ಇವನು ದೇವರಿಗೆ ಪ್ರತಿಷ್ಠಿತನು. ಅಮ್ಮ, ನೀನು ಸರ್ವೇಶ್ವರನಿಗೆ ಸಮರ್ಪಿಸಿಬಿಟ್ಟ ಈ ಮಗನಿಗೆ ಬದಲಾಗಿ
ಕರೆದಿರಲ್ಲ? ಆ, ಇಲ್ಲ ಮಗು, ನಾನು ಕರೆದಿಲ್ಲ. ಹೋಗು, ಮಲಗಿಕೋ. ಸಾಗುವೆ ಸಾಗುವೆ. ಏನು ಸ್ವಾಮಿ, ನನ್ನನ್ನು ಕರೆದಿರಲ್ಲ? ಇಲ್ಲ ಮಗನೇ, ನಾನು ನಿನ್ನನ್ನು ಕರೆದಿಲ್ಲ. ಹೋಗಿ ಮಲಗಿಕೋ ಮಗು. ಸಾಗುವೆ ಸಾಗುವೆ. ಏನಿದು? ಯಾಜಕರು ಕಣ್ಣು ಮುಚ್ಚಲಾಡುತ್ತಿದ್ದಂತೆ ಕಾಣುತ್ತೆ. 2 ಬಾರಿ ಹೋಗಿ ಕೇಳಿದರು, ನಾನು ಕರೆದಿಲ್ಲ, ಹೋಗಿ ಮಲಗಿಕೋ ಎಂದರು. ನನ್ನನ್ನು ಕರೆಯಲು ಅವರಲ್ಲದೆ ಇಲ್ಲಿ ಬೇರೆ ಯಾರೂ ಇಲ್ಲ. ಇರಲಿ, ಈಗ ಕೊನೆಯ ಬಾರಿ ನೋಡುವೆ. ಸ್ವಾಮಿ, ಪುನಃ ನೀವೇ ನನ್ನನ್ನು ಕರೆದದ್ದು. ನೀವು ತಮಾಷೆ ಮಾಡುತ್ತಿದ್ದೀರಿ. ಇಲ್ಲ ಮಗು, ನಾನು ತಮಾಷೆ ಮಾಡುತ್ತಿಲ್ಲ. ನೀನು ಕನಸು ಕಂಡಿರಬೇಕು, ಅಥವಾ ದೇವರೇ ನಿನ್ನನ್ನು ಕರೆದಿರಬಹುದು. ಆದರೆ ಈಗ ಪುನಃ ಹಾಗೆ ಕರೆದಂತಾದರೆ ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾಲು ನಿಂತಿದ್ದಾನೆ ಎಂದು. ಆಗಲಿ ಸ್ವಾಮಿ. ಸಾಗುವೆ ಸಾಗುವೆ. ಸರ್ವೇಶ್ವರ ಅಪ್ಪಣೆಯಾಗಲಿ. ಇಗೋ ನಿಮ್ಮ ದಾಸನಾದ ನಾನು ಕಾದು ನಿಂತಿದ್ದೇನೆ. ಸಾಗುವೆ. ಕೆಲವೇ ದಿನಗಳಲ್ಲಿ ನೀನು ನನ್ನ ಹೆಸರಿನಲ್ಲಿ ಪ್ರವಾದನೆ ಮಾಡುವೆ. ಈಗ ಏರಿಯನ ಮನೆಯನ್ನು ಕುರಿತು ತಿಳಿಸುತ್ತಿದ್ದೇನೆ. ಏರಿಯನ ಮಕ್ಕಳು ದುಷ್ಕರ್ಮಿಗಳು ಮತ್ತು ದೇವದೂಷಕರು. ಇದನ್ನು ತಿಳಿದಿದ್ದರೂ ಏರಿಯನು ಅವರನ್ನು ತಿದ್ದಲಿಲ್ಲ. ಆ ಇಬ್ಬರು ಒಂದೇ ದಿನದಲ್ಲಿ ಸಾಯುವರು. ಅವರ ಪಾಪದ ನಿಮಿತ್ತ ಅವರ ಕುಟುಂಬವು ನಿರ್ನಾಮವಾಗುವುದು. ಮಗು, ಸಾಗುವೆ, ಎದ್ದೇಳು ಮಗು. ಇಂದು ತುಂಬಾ ಹೊತ್ತು ಮಲಗಿದ್ದೀಯಲ್ಲ. ಓಹೋ, ರಾತ್ರಿ ನಿನಗೆ ದೈವವಾಣಿಯಾಗುತ್ತಲ್ಲವೇ? ನೀನು ಅದೃಷ್ಟವಂತ. ದೇವರ ಕೃಪೆ ನಿನಗಿದೆ. ಈಗ ಹೇಳಪ್ಪ, ದೇವರು ನಿನಗೆ ಏನು ವಿಷಯ ತಿಳಿಸಿದರು? ಅಯ್ಯೋ, ನನಗೆ ಭಯವಾಗುತ್ತದೆ ಸ್ವಾಮಿ. ದೇವರು ಹೇಳಿದ್ದನ್ನು ನಿಮಗೆ ಹೇಗೆ ತಿಳಿಸಲಿ? ಭಯ ಪಡಬೇಡಪ್ಪ. ಸಮಾಚಾರ ಹಿತಕರವಾದರೂ ಸರಿ, ಅಹಿತಕರವಾದರೂ ಸರಿ, ಹೇಳಪ್ಪ, ಪರವಾಗಿಲ್ಲ. ದೇವರು ನಿನಗೆ ಏನಂದರು? ನಿಮ್ಮ ಕುಟುಂಬಕ್ಕೆ ಕೇಡು ಬರಲಿದೆಯಂತೆ. ನಿಮ್ಮ ಮಕ್ಕಳು ಸರ್ವೇಶ್ವರನಿಗೆ ವಿರುದ್ಧವಾಗಿ ದ್ರೋಹದ ಕೆಲಸ ಮಾಡುತ್ತಿರುವುದರಿಂದ ಅವರಿಗೆ ಕಠಿಣ ಶಿಕ್ಷೆಯಾಗಲಿದೆಯಂತೆ. ಹೌದೇ? ಸರಿ, ಪರಾಕ್ರಮಿಯಾದ ಸರ್ವೇಶ್ವರನ ಮುಂದೆ ಹುಲು ಮಾನವರಾದ ನಾವು ಏನು ಹೇಳಲು ಸಾಧ್ಯವಿಲ್ಲ. ಅವರಿಗೆ ಸರಿಕಂಡಂತೆ ಮಾಡಲಿ. ಸರ್ವೇಶ್ವರ ದೇವರ ಚಿತ್ತದೊಂದಿಗೆ ಎಲ್ಲವೂ ನೆರವೇರಲಿ.
ಮತ್ತು ಫಿಲಿಷ್ಟಿಯರ ಮಧ್ಯೆ ಏಲಿಯನ ಮಕ್ಕಳಾದ ಹೋಫ್ನಿ ಮತ್ತು ಫಿನೆಹಾಸ್ ಹತರಾದರು. ಗದ್ದಲವಾಗುತ್ತಿದೆಯಲ್ಲ, ಏನು ಸಮಾಚಾರ? ನಾನು ಯುದ್ಧಕ್ಕೆ ಹೋದವನು, ಅಲ್ಲಿಂದಲೇ ಓಡಿ ಬರುತ್ತಿದ್ದೇನೆ. ಮಗು, ಏನು ಸುದ್ದಿ? ಯುದ್ಧದಲ್ಲಿ ಫಿಲಿಷ್ಟಿಯರು ಗೆದ್ದರು, ಇಸ್ರಾಯೇಲರು ಸೋತು 30,000 ಕಾಲಾಳುಗಳು ಸತ್ತರು. ನಿಮ್ಮ ಮಕ್ಕಳಾದ ಹೊಫ್ನಿ ಹಾಗೂ ಫಿನೆಹಾಸರು ಸತ್ತರು. ದೇವರ ಮಂಜೂಷವು ಶತ್ರುವಶವಾಯಿತು. ಅಯ್ಯೋ ದೇವರೇ, ನಿಮ್ಮ ಒಡಂಬಡಿಕೆಯ ಮಂಜೂಷ ಶತ್ರುಗಳ ವಶವಾಯಿತೆ. ನನ್ನ ಮಕ್ಕಳು ದೃಢಕಾಯರಾದವರು. ನನಗೆ 2 ಕಣ್ಣುಗಳಂತಿದ್ದವರು ಸತ್ತೇ ಹೋದರೆ ಇನ್ನು ನಾನು ಬದುಕಿ ಪ್ರಯೋಜನವೇನು?
ಕುಣಿಯುತ್ತಾ ಇದ್ದರು. ಆದಷ್ಟು ಬೇಗ ಅದನ್ನು ಇಲ್ಲಿಂದ ಕಳಿಸುತ್ತೀವಿ. ಯಜಮಾನರೇ, ಸುಮ್ಮನೆ ಆ ಮಂಜುಷನ್ನು ಮಾತ್ರ ಕಳಿಸಿದರೆ ನಮ್ಮ ಜನರಿಗೆ ಗುಣವಾಗುವುದಿಲ್ಲ. ನೀವು ಇನ್ನೊಂದು ಕೆಲಸವನ್ನು ಮಾಡಬೇಕು. ಹೇಳಿ ಖಂಡಿತ ಮಾಡಬೇಕು. ನೀವು ಇಷ್ಟವರೆಗೂ ಮಂಜುಷವನ್ನು ಇಟ್ಟುಕೊಂಡಿದ್ದೆ ಅಲ್ಲದೆ ಅದಕ್ಕೆ ಅವಮಾನ ಮಾಡಿದ್ದೀರಿ. ಜನರು ಅದರ ಬಳಿ ತಿನ್ನುತ್ತಾ ಕುಡಿಯುತ್ತಾ ಅಪಹಾಸ್ಯ ಮಾಡಿದ್ದಾರೆ. ಆದುದರಿಂದ ಇದಕ್ಕೂ ಪರಿಹಾರ ಮಾಡಬೇಕಾಗಿದೆ. ಹೇಗೆ ಪರಿಹಾರ ಮಾಡಬೇಕು ಹೇಳಿ. ಜನರಿಗೆ ಬಂದಿರುವ ಗಡ್ಡೆಗಳ ಗಾತ್ರವನ್ನು ಹೋಲುವಂತ 5 ಚಿನ್ನದ ಗಡ್ಡೆಗಳನ್ನು ತಯಾರು ಮಾಡಬೇಕು. ಹಾಗೆಯೇ 5 ಚಿನ್ನದ ಗಿರಿಗಳನ್ನು ಸಿದ್ಧಗೊಳಿಸಬೇಕು. ಇದೆಲ್ಲವನ್ನು ಯೆಹೂದ್ಯರಿಗೆ ಕಾಣಿಕೆಯಾಗಿ ಕೊಟ್ಟು ಮಂಜೂಷವನ್ನು ಕಳಿಸಿಕೊಡಬೇಕು. ಏನು ಚಿನ್ನದ ಚಿನ್ನದ ಬಟ್ಟೆಗಳಿವೆ, ಚಿನ್ನವೇನು ಬೀದಿಯ ಮಣ್ಣು ಎಂದು ತಿಳಿದು ಇಂತಹ ಪರಿಹಾರ ಸೂಚಿಸುತ್ತಿರುವುದು ಹೇಗೆ? ಪರಿಹಾರ ಕೇಳಿದ್ರಿಂದ ಹೇಳಿರಬೇಕು. ಇಷ್ಟು ಸಣ್ಣ ಖರ್ಚಿಗೆ ಹೆದರಿದರೆ ಮುಂದೆ ಇನ್ನೂ ಹೆಚ್ಚಿನ ನಷ್ಟ ಅನುಭವಿಸಬೇಕಾಗುತ್ತದೆ. ಯೋಚಿಸಿರಿ, ಹಳೆಯ ತೀರ್ಮಾನ ನಿಮ್ಮದೇ ತಾನೇ. ನೀವು ಹೇಳಿದಂತೆಯೇ ಆಗ ಸೇವಕರೇ, ಬೇಗ ಹೋಗಿ ಚಿನ್ನದ ಗಡ್ಡೆಗಳನ್ನು ಚಿನ್ನದ ಹಿರಿಗಳನ್ನು ತಯಾರು ಮಾಡಿಸಿ. ಅಕ್ಕಸಾಲಿಗಳು ಇಲ್ಲೇ ಇದ್ದಾಗ ಬೇಗ ಇದೆಲ್ಲವನ್ನು ಅವರು ಮಾಡಲಿ. ಅಷ್ಟೇ ಅಲ್ಲ, ಯಹೂದರ ಮಂಜೂಷವನ್ನು ಚಿನ್ನದ ಗಡ್ಡೆ ಹಾಗೂ ಇಲಿಗಳನ್ನು ಪೆಟ್ಟಿಗೆಯಲ್ಲಿಟ್ಟು ಒಂದು ಬಂಡಿಯಲ್ಲಿಡಬೇಕು ಎಂದು ಹೊಗ ಹೊಲದ 2 ಹಸುಗಳನ್ನು ಆ ಬಂಡಿಗೆ ಕಟ್ಟಬೇಕು. ಆಗ ಬಂಡಿ ಯಹೂದ್ಯರ ತಾಣದ ಕಡೆ ತಾನಾಗಿ ಹೋಗುತ್ತದೆ. ಹಾಗೆ ಹೋದರೆ ಈ ವ್ಯಾಧಿ ಆ ದೇವರಿಂದಲೇ ಬಂದದೆಂದು ಇನ್ನು ಮುಂದೆ ಎಲ್ಲ ಪರಿಹಾರವಾಗುವುದೆಂದು ತಿಳಿಯಿರಿ. ಬಂಡಿ ಯಹೂದ್ಯರ ತಾಣದ ಕಡೆ ಹೋಗದಿದ್ದರೆ ಈ ವ್ಯಾಧಿ ಆಕಸ್ಮಿಕವಾದದ್ದು ಎಂದು ತಿಳಿಯಿರಿ. ನಿನಗೊಂದು ಸಂತೋಷದ ಸುದ್ದಿ. ನಮ್ಮ ಒಡಂಬಡಿಕೆ ಮಂಜೂಷ ಹಿಂದಿರುಗಿ ಬಂದಿದೆ. ಹೌದಾ? ಯಾರು ಅದನ್ನು ಇಲ್ಲಿಗೆ ತಂದರು? ಫಿಲಿಸ್ಟಿಯರು ಇಲ್ಲಿಗೆ ಬಂದಿದ್ದಾರೋ? ಇಲ್ಲ, ಯಾರೂ ಅದನ್ನು ತರಲಿಲ್ಲ. 2 ಎತ್ತುಗಳು ಮಂಜೂಷವಿದ್ದ ಬಂಡಿಯನ್ನು ಎಳೆದು ತಂದಿವೆ. ಬಂಡಿಯಲ್ಲಿ 5 ಚಿನ್ನದ ಉಂಡೆಗಳು ಮತ್ತು 5 ಚಿನ್ನದ ಇಲಿಗಳು ಇವೆ. ಅಗೋ, ಅಲ್ಲಿ ಸಾಮುವೇಲ್ ಪ್ರವಾದಿ ಬರುತ್ತಿದ್ದಾರೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಜನರೇ, ಈಗ ನಮ್ಮ ಸ್ಥಳವನ್ನು ಶುದ್ಧೀಕರಿಸಬೇಕು. ಮೊದಲು ಅನ್ಯ ಜನರು ಆರಂಭಿಸುವ ಬಾಳ್ ಅಶ್ವನಿ ದೇವತೆಗಳ ವಿಗ್ರಹಗಳನ್ನು ತೆಗೆದುಹಾಕಬೇಕು. ಆನಂತರ ಮಂಜೂಷವನ್ನು ಶುದ್ಧೀಕರಿಸಬೇಕು. ಯಾರೆಲ್ಲರೂ ಮಂಜೂಷವನ್ನು ಗುಡಾರದಲ್ಲಿಟ್ಟು ಧೂಪ ನೈವೇದ್ಯಗಳನ್ನು ಮೊದಲಿನಂತೆಯೇ ಆರಂಭಿಸಬೇಕು. ಸಾಮೂಹಿಕ ಪ್ರವಾದಿಗಳೇ, ನೀವಂತೂ ಮುದುಕರಾದಿರಿ. ನಿಮ್ಮ ಮಕ್ಕಳು ಇದುವರೆಗೆ ನ್ಯಾಯಸ್ಥಾಪಕರಾಗಿದ್ದರು, ಆದರೆ ಅವರಲ್ಲಿ ಯಾರೂ ದೇವರ ಆಜ್ಞೆಯನ್ನು ಪಾಲಿಸಲಿಲ್ಲ. ನಿಮ್ಮ ಮಾತಿಗೂ ಬೆಲೆ ಕೊಡುವುದಿಲ್ಲ. ಈಗ ನಾವು ಬೇರೆ ಯಾವುದಾದರೂ ಮಾರ್ಗ ಹಿಡಿಯಬೇಕು. ಶಿಸ್ತನ್ನು ಕಾಪಾಡುವ ದಾರಿ ನೋಡಬೇಕು. ಇದಕ್ಕೆ ನೀವೇನು ಹೇಳುತ್ತೀರಿ? ನಿಜ, ನನ್ನ ಮಕ್ಕಳು ನನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲ. ಅವರಿಗೆ ದೇವರ ಭಯವೂ ಇಲ್ಲ, ಜನರ ಭಯವೂ ಇಲ್ಲ. ನಾನು ಮಾಡುವ ಸರಿ. ಈಗ ನಾನೇನು ಮಾಡಬೇಕಿದ್ದೇನೆ? ಸ್ವಾಮಿ, ನೆರೆಯ ರಾಜ್ಯದಲ್ಲಿ ಅರಸರಿದ್ದಾರೆ. ಜನರು ಅರಸರಿಗೆ ಭಯಪಡುತ್ತಾರೆ. ರಾಜ್ಯದಲ್ಲಿ ಶಿಸ್ತು ಪಾಲನೆ, ಅರಸರ ಆಳ್ವಿಕೆಯೇ ಉತ್ತಮ. ಅರಸರಿದ್ದರೆ ನಮ್ಮನ್ನು ದೈವಭಕ್ತಿ, ರಾಜಭಕ್ತಿ, ದೇಶಾಭಿಮಾನ ಎಲ್ಲದಕ್ಕೂ ತಕ್ಕ ಸನ್ನಿವೇಶ ಇರುತ್ತದೆ. ಅರಸರ ಭಯದಿಂದ
ಶಿಸ್ತು ಪಾಲನೆ ಸುಲಭವಾಗುತ್ತದೆ ಎಂಬುದೇ ಗೊತ್ತು. ಆದರೆ ಅರಸರ ಆಳ್ವಿಕೆಯಿಂದ ನಮಗೆ ಎಷ್ಟು ಕಷ್ಟ, ಎಷ್ಟು ನಷ್ಟವಾಗುತ್ತದೆ ಎಂಬುದು ನಿಮಗೆ ಗೊತ್ತಿದೆ. ನಾವು ಅರಸರ ಕೈಗಳಿರುವಾಗ ನಮ್ಮ ರಕ್ಷಣೆ ಆತನ ಜವಾಬ್ದಾರಿಯಲ್ಲಿರುವುದಲ್ಲವೇ? ನಮಗೆ ಬರುವ ಕಷ್ಟ ನಷ್ಟಗಳನ್ನು ಆತ ಹೋಗಿ ಸಹಾಯ ಮಾಡುತ್ತಾನೆ. ನಾನು ಹೇಳಿದ್ದು ಸರಿತಾನೆ? ನಾನು ಹೇಳಿದ್ದು ನಿಮಗೆ ಅರ್ಥವಾಗಲಿಲ್ಲ. ಅರಸನಿಂದ ನಿಮಗೆ ಎಷ್ಟು ತೊಂದರೆ ಎಂಬುದನ್ನು ನಾನು ಹೇಳ್ತೇನೆ, ಕೇಳಿ. ಮೊದಲನೇದಾಗಿ ನಮ್ಮ ಫಲವತ್ತಾದ ದ್ರಾಕ್ಷಿ ತೋಟಗಳು, ಗೋಧಿಯ ಫಲಗಳು, ಒಲಿವ್ ತೋಪುಗಳು ಅರಸನ ವಶವಾಗುತ್ತವೆ. ಎರಡನೇದಾಗಿ ಬಲಿಷ್ಠ ಯುವಕರನ್ನು ಸೈನ್ಯಕ್ಕೆ ಸೇರಿಸಲಾಗುತ್ತದೆ. ಕೆಲವರು ಬಿಟ್ಟಿ ಕೆಲಸ ಮಾಡಬೇಕಾಗುತ್ತದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಲಾಗುತ್ತದೆ. ಮೂರನೇದಾಗಿ ನಾಡಿನ ಸುಂದರ ಯುವತಿಯರನ್ನು ಅರಸನ ಅಂತಃಪುರಕ್ಕೆ ಬಲವಂತವಾಗಿ ಕೊಂಡೊಯ್ಯಲಾಗುತ್ತದೆ. ಅವರು ಜೀವಮಾನವೆಲ್ಲ ಸ್ವಾತಂತ್ರ್ಯವಿಲ್ಲದೆ ಕುಟುಂಬ ಜೀವನದಿಂದ ವಂಚಿತರಾಗಬೇಕಾಗುತ್ತದೆ. ದಾಸಿಯರಾಗಿ ದುಡಿಯಬೇಕಾಗುತ್ತದೆ. ಕೊನೆಯದಾಗಿ ನಮ್ಮ ಪಶು ಪ್ರಾಣಿಗಳಲ್ಲೂ ಬೆಳೆಯಲು 10% ಭಾಗ ತೆರಿಗೆ ವಿಧಿಸಲಾಗುತ್ತದೆ. ಇದರಿಂದ ಅರಸನ ದಬ್ಬಾಳಿಕೆ ತಡೆಯಲಾಗಿದೆ. ಜನರು ದೇವರಿಗೆ ಮರೆಯುತ್ತಾರೆ. ಜನರೇ ಬಯಸಿ ಬೇಡಿ ಪಡೆದುಕೊಂಡ ಅರಸನನ್ನು ದೇವರು ಸಿಂಹಾಸನದಲ್ಲಿ ಇರಿಸುವುದಿಲ್ಲ. ತಿಳಿಯುತ್ತೆ? ಹೀಗೆಲ್ಲ ಆಗಲಿ ಸ್ವಾಮಿ. ನಮ್ಮ ಒಳ ವ್ಯಾಜ್ಯಗಳು ಅರಸನಿಂದಾಗಿ ಪರಿಹಾರವಾಗಿ ಬದುಕು ಸುಲಭವಾಗುತ್ತದಲ್ಲ. ಹೊರ ದೇಶದ ಸೈನಿಕರು ಆಕ್ರಮಣಕ್ಕೆ ಬಂದರೆ ಅರಸನು ಅವರನ್ನು ಸೈನ್ಯದೊಂದಿಗೆ ಎದುರಿಸಿ ಸೋಲಿಸುತ್ತಾರೆ. ಆಗ ನಮಗೆ ರಕ್ಷಣೆ ದೊರಕುತ್ತದಲ್ಲ. ಆದ್ದರಿಂದ ನಮಗೆ ಅರಸನು ಬೇಕೇಬೇಕು. ಏನು ಅಂತೀರಿ ನನ್ನ ಮಿತ್ರರೇ? ನೀವೆಲ್ಲ ಏನೆನ್ನುತ್ತೀರಿ? ಹೌದು ಹೌದು, ಅರಸನು ನಮಗೆ ಬೇಕು. ಹಾಗಾದರೆ ನಾನು ಸರ್ವೇಶ್ವರನನ್ನು ವಿಚಾರಿಸಬೇಕು. ನೀವು ನಿಮ್ಮ ಊರುಗಳಿಗೆ ಹೋಗಿ. ಸರ್ವೇಶ್ವರ ಇಹಪರಗಳನ್ನು ಸೃಷ್ಟಿಸಿ ಆಳುವುದು ನೀವೇ. ನಿಮ್ಮ ಜನರ ಅಡಿಯನ್ನು ಮುಡಿಯು ನಿಮ್ಮ ಕೈಯಲ್ಲಿದೆ. ಇದುವರೆಗೆ ಈ ನಿಮ್ಮ ಜನರಿಗೆ ನ್ಯಾಯಸ್ಥಾಪನದ ಮಾರ್ಗದರ್ಶನವಿದ್ದು ಸುರಕ್ಷಿತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಈಗ ಅವರು ಆಳು ಆಲಿಸಬಹುದೇಕೆಂದು ಒತ್ತಾಯಿಸುತ್ತಿದ್ದಾರೆ. ಅರಸನಿದ್ದರೆ ದೇಶಕ್ಕೊಳಗುವ ತೊಂದರೆ ತಾತ್ಪರ್ಯ ಎಷ್ಟೆಂದು ನಾನು ಚೆನ್ನಾಗಿ ವಿವರಿಸಿದೆ. ಆದರೂ ಸಹ ನೆರೆ ರಾಜ್ಯಗಳಲ್ಲಿ ಒಂದು ನಮಗೂ ಒಬ್ಬ ಅರಸರು ಬೇಕೆಂದು ಒಪ್ಪಂದದಿಂದ ತೀರ್ಮಾನಿಸಿದ್ದಾರೆ. ಅವರ ಕೋರಿಕೆಯನ್ನು ನೀವು ನೀಡಿದ್ದೀರಿ. ನನ್ನ ಜನರು ಫಿಲಿಸ್ತೀಯರ ಕಾಟದಿಂದ ಬೇಸತ್ತು ನನಗೆ ಮೊರೆಯಿಟ್ಟಿದ್ದಾರೆ. ಅವರ ಕೂಗು ನನ್ನ ಕಿವಿಗೆ ಮುಟ್ಟಿದೆ. ಹೀಗಾಗಿ ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನನ್ನು ನಿನ್ನ ಬಳಿಗೆ ಬರಮಾಡುವೆನು. ನೀನು ಅವನನ್ನು ಇಸ್ರೇಲರ ನಾಯಕನನ್ನಾಗಿ ಅಭಿಷೇಕಿಸಬೇಕು. ಸರ್ವೇಶ್ವರ ನಿಮ್ಮ ಚಿತ್ರದಂತೆ ನಡೆಯುತ್ತದೆ. ಬೆನ್ಯಾಮೀನ್ ಕುಲದ ಕೀಷನೆಂಬ ಐಶ್ವರ್ಯವಂತನಿದ್ದ. ಇವನಿಗೆ ಸೌಲನೆಂಬ ಮಗನಿದ್ದ. ನಮ್ಮ ಕತ್ತೆಗಳು ಮನೆಗೆ ಇನ್ನೂ ಬಂದಿಲ್ಲ. ನಾಳೆ ಮುಂಜಾನೆ ಒಬ್ಬ ಆಳನ್ನು ಜೊತೆ ಮಾಡಿಕೊಂಡು ಕತ್ತೆಗಳನ್ನು ಹುಡುಕಿ ಕರೆದುಕೊಂಡು ಬಾ. ಆದ್ರಪ್ಪ, ನಾಳೆ ಆ ಕೆಲಸವನ್ನು ತಪ್ಪನ್ನು ಮಾಡುತ್ತೇನೆ. ಏನಮ್ಮ, ಈ ಕಡೆ ಕತ್ತೆಗಳು ಬಂದಿದ್ದವೆ. ಕತ್ತೆಯನ್ನು ನೋಡಿಲ್ಲ, ಕಿಬನ್ನು ನೋಡಿಲ್ಲ. ಹೋಗಪ್ಪ. ಏನಪ್ಪ, ನೀವು ಬೆಂಜಮಿನ್ ಕಡೆಯವರಲ್ಲವೇ? ಹೌದು. ಯಾವ ಕಡೆಗೆ ಪ್ರಯಾಣ? ಕೆಲಸ ಹುಡುಕಿಕೊಂಡು ದೇಶಾಟನೆಯೋ, ಮನೆಯಲ್ಲಿ ಜಗಳವೋ? ಅಯ್ಯೋ, ಅದು ಯಾವುದೂ ಅಲ್ಲ. ಕಳೆದು ಹೋಗಿರುವ ನಮ್ಮ ಕತ್ತೆಗಳನ್ನು ಬೆಳಗ್ಗೆಯಿಂದ ಹುಡುಕುತ್ತಾ ಇದೆ. ನೀವು ಒಂದು ಕೆಲಸ ಮಾಡಿ. ಅಗೋ, ಅಲ್ಲಿ ಪಟ್ಟಣವನ್ನು ಕಾಣಿಸುತ್ತದೆ ನೋಡಿ. ಅಲ್ಲಿ ಒಬ್ಬ ದೈವ ಪುರುಷ ಇದ್ದಾನೆ.
ಅವನೊಂದಿಗೆ ಹೋದರೆ ಆತ ಕತ್ತೆಗಳನ್ನು ಪತ್ತೆ ಹಚ್ಚುವ ಮಾರ್ಗವನ್ನು ತೋರಿಸುತ್ತಾನೆ. ಸರಿ, ಹಾಗಾದರೆ ಅಲ್ಲಿಗೆ ಹೋಗುತ್ತೇವೆ. ನಿನ್ನ ಸಲಹೆಗೆ ತುಂಬಾ ವಂದನೆಗಳು. ಎಲೆಯ ದೈವ ಪುರುಷನ ಬಳಿಗೆ ಬಲಿಗೆಯಲ್ಲಿ ಹೋಗುವುದು ಸರಿಯಲ್ಲ. ಆದರೆ ನನ್ನ ಕೈಯಲ್ಲಿ ಈಗ ಏನೂ ಇಲ್ಲವಲ್ಲ. ನನ್ನಲ್ಲಿ ಒಂದು ಬೆಳ್ಳಿ ನಾಣ್ಯ ಇದೆ, ಅದು ಸಾಕಾಗುವುದೇ? ಬೆಳ್ಳಿ ನಾಣ್ಯವೇ ಸಾಕು, ಪರವಾಗಿಲ್ಲ. ನಮ್ಮ ಮರ್ಯಾದೆ ಉಳಿಯುವುದು. ಬಾ ಹೋಗೋಣ. ಇಲ್ಲಿ ದಾರ್ಶನಿಕರ ಮನೆ ಎಲ್ಲಿದೆ? ನಾನು ಅವರನ್ನು ಕಾಣಬೇಕಾಗಿದೆ. ನಾನು ದಾರ್ಶನಿಕರು. ನೀವು ಎಲ್ಲಿಂದ ಬಂದವರು? ನನ್ನ ಏನಾಗಬೇಕು? ನಮಸ್ಕಾರ ಸ್ವಾಮಿ. ನಾನು ಬೆನ್ನಿನ ಕುಲದವನು. ನಮ್ಮ ಕತ್ತೆಗಳು ಕಾಣದೆ ಹೋಗಿವೆ. 3 ದಿನಗಳಿಂದ ಅವುಗಳನ್ನು ಹುಡುಕುತ್ತಾ ಇದ್ದೇವೆ. ನಿಮ್ಮ ಸಹಾಯದಿಂದ ಅವು ಸಿಕ್ಕಬಹುದು ಎಂದು ತಿಳಿದು ಇಲ್ಲಿಗೆ ಬಂದೆವು. ನಿನ್ನ ಕಥೆಗಳು ಸುರಕ್ಷಿತವಾಗಬೇಕು. ನೀನು ಅವುಗಳಿಗಾಗಿ ಚಿಂತೆ ಮಾಡಬೇಕು. ಬದಲಿಗೆ ಇಸ್ರೇಲ್ ಜನಗಳ ಬಗ್ಗೆ ಚಿಂತೆ ಮಾಡಬೇಕು. ಏಕೆಂದರೆ ನಮ್ಮ ನಾಡಿನ ನಿರೀಕ್ಷೆ ನಿನ್ನ ಮುಖಾಂತರ ಈಡೇರಬೇಕಾಗಿದೆ. ಈ ನಾಡಿನ ಮನುಷ್ಯ ನಿನ್ನ ಕೈಯಲ್ಲಿದೆ. ಏನೆಂದರೆ ನೀವು ಏನು ಹೇಳುತ್ತೀರೆಂದು ನನಗೆ ತಿಳಿಯುತ್ತಿಲ್ಲ. ನಾನು ರಾಜವಂಶಕ್ಕೆ ಸೇರಿದವನಲ್ಲ. ನಾನು ಬೆನ್ಯಾಮೀನ್ ಕುಲದವನು. ಬೆನ್ಯಾಮೀನ್ ಕುಲದವರಲ್ಲಿಯೂ ಅತ್ಯಂತನು. ನಿಮ್ಮ ಮಾತು ರಾಜವಂಶದವರಿಗೆ ಅನ್ವಯಿಸುವಂಥದ್ದು. ಇಲ್ಲ, ನನ್ನ ಮಾತು ನನ್ನದಲ್ಲ, ಆ ಸರ್ವೇಶ್ವರ ದೇವರಿಗೆ. ನೀನು ಆ ದೇವರ ಮಾತಿನಂತೆ ನಡೆಯಬೇಕು. ಅದಿರಲಿ, ಕತ್ತೆಗಳು ಸಿಕ್ಕಿವೆ ಎಂಬುದು ನಿಶ್ಚಯ ತಾನೇ? ಹೌದು. ರಾಜ್ಯಗಳ ಸಮಾಧಿಯ ಬಳಿ 2 ವ್ಯಕ್ತಿಗಳು ನಿನಗೆ ಎದುರಾಗಿ ಬರುವರು. ಅವರು ನಿನ್ನ ಕುಲದವರೇ. ಅವರು ಕತ್ತೆಗಳು ಸಿಕ್ಕಿವೆ ಎಂದು ನಿನಗೆ ತಿಳಿಸುವರು. ತಿಳಿಯಿತೆ? ಆಯ್ತು ಸ್ವಾಮಿ, ಹಾಗೆ ಆಗಲಿ. ಕೇಳು, ನಿನ್ನ ತಂದೆಗೆ ಕತ್ತೆಗಳ ಚಿಂತೆಯಿಂದ ನಿನ್ನ ಚಿಂತೆಯೇ ಹೆಚ್ಚಾಗಿದೆ. ಅವರು ನಿನ್ನನ್ನು ಕಾಣಲು ತುಂಬಾ ತವಕಗೊಳ್ಳುತ್ತಿದ್ದಾರೆ. ನಿಮಗೆ ಅನಂತ ವಂದನೆಗಳು ಸ್ವಾಮಿ. ಈ ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸಿ. ನಿಮ್ಮ ಜ್ಞಾನಗಳನ್ನು ತೀರಿಸಿದರು. ಆದರೆ ನಿಮ್ಮಲ್ಲಿ ಕೆಲವರು ನಮಗೆ ಅರಸೊಬ್ಬರನ್ನು ನೇಮಕ ಮಾಡಬೇಕೆಂದು ಕೇಳಿಕೊಂಡರು. ಅರಸರ ಆಳ್ವಿಕೆಯಲ್ಲಿ ಎಷ್ಟು ಸೌಂದರ್ಯ ತಾಂತ್ರಿಕ ಇರುತ್ತದೆಂದು ನಾನು ಯೋಚಿಸಿದ್ದೇನೆ. ಆದರೂ ಸಹ ಅನೇಕರು ಇತರ ರಾಜ್ಯಗಳಲ್ಲಿ ಅರಸರುಗಳಿಂದ ನಮಗೂ ಅರಸರನ್ನು ನೆಲೆಬೇಕೆಂದು ಒತ್ತಾಯಿಸಿದರು. ನಾನು ಸರ್ವೇಶ್ವರನ ಬಳಿಗೆ ಹೋಗಿ ವಿಚಾರಿಸಿದಾಗ ಅವರು ಜನರ ಬೇಡಿಕೆಯನ್ನು ಮನ್ನಿಸಿ ಅರಸರನ್ನು ನೇಮಿಸಬಹುದೆಂದು ಒಪ್ಪಿಕೊಂಡರು. ಈ ಜವಾಬ್ದಾರಿಯನ್ನು ನನ್ನ ಮೇಲೆ ವಹಿಸಿದ್ದಾರೆ. ಆದ್ದರಿಂದ ಈಗ ನಾವು ಪ್ರಾರ್ಥನೆ ಮಾಡೋಣ. ಸರ್ವೇಶ್ವರ, ನೀವು ನಮ್ಮ ಪಿತಾಮಹರಾದ ಅಬ್ರಹಾಂ, ಇಸಾಕ ಮತ್ತು ಯಾಕೋಬರನ್ನು ವಿಶೇಷವಾಗಿ ಆರಿಸಿಕೊಂಡು ಆಶೀರ್ವದಿಸಿದೆ. ಈಜಿಪ್ಟಿನಿಂದ ನಮ್ಮ ಪಿತೃಗಳನ್ನು ಮೋಶೆಯ ಮುಖಾಂತರ ಅದ್ಭುತಕರವಾಗಿ ಬಿಡುಗಡೆ ಮಾಡಿ ಯೆಹೋಶುವನ ನಾಯಕತ್ವದಲ್ಲಿ ಈ ನಾಡಿಗೆ ತಂದು ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹಲವಾರು ಯುದ್ಧಗಳಲ್ಲಿ ನಮಗೆ ಗೆಲುವು ಗಳಿಸುತ್ತೇವೆ. ಕೆಲವೊಮ್ಮೆ ನಾವು ಸೋಲನ್ನು ಅನುಭವಿಸಿದರೂ ಸಂಪೂರ್ಣವಾಗಿ ನಾವು ನಾಶವಾಗದಂತೆ ಮಾತಾಡಿದ್ದೇವೆ. ಇದಕ್ಕಾಗಿ ನಿಮಗೆ ನಮ್ಮ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಆಮೆನ್, ಆಮೆನ್. ಸರ್ವೇಶ್ವರ, ಜನರ ಬೇಡಿಕೆಯ ಪ್ರಕಾರ ಒಬ್ಬ ಅರಸನನ್ನು ನಮ್ಮಲ್ಲಿ ಆಯ್ಕೆ ಮಾಡಬೇಕಾಗಿದೆ. ನೀವು ಯಾರನ್ನು ಆರಿಸಿಕೊಳ್ಳಲು ಬಯಸುತ್ತೀರೋ ಅಂಥವನ್ನೇ ಜನರೂ ಸಹ ಆರಿಸಿಕೊಳ್ಳುವಂತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಯಪಡಿಸಿ. ಆಮೆನ್, ಆಮೆನ್. ಈಗ 12 ಗೋತ್ರಗಳಿಗೆ ಚೀಟು ಹಾಕೋಣ. ಅರಸರಾಗಲು ದೇವರು ಬೆನ್ಯಾಮೀನ್ ಗೋತ್ರವನ್ನು ಆರಿಸಿದ್ದಾರೆ.
ಬಿನ್ಯಾಮಿನ್ ಗೋತ್ರದಿಂದ ಈಗ ಅರಸನನ್ನು ಆರಿಸಲಾಗುವುದು. ಸೌಲ, ಯಾರಪ್ಪ ಸೌಲ? ಸೌಲನನ್ನು ಹುಡುಕಿ ಬನ್ನಿ. ಇಗೋ ನೋಡಿ, ಇವನೇ ಸೌಲ. ಹೌದು, ನಿಜ, ಇವನೇ ಸೌಲ. ಸೌಲ, ನೀ ಏಕೆ ಸಭೆಗೆ ಬರಲಿಲ್ಲ? ಸ್ವಾಮಿ, ನಾನು ಸಭೆಯಲ್ಲೇ ಇದ್ದೇನೆ. ನನ್ನ ಹೆಸರು ಬಂದಾಗ ಭಯವಾಯಿತು. ಓಡಿ ಹೋಗಿ ಹತ್ತಿರದ ಕಣಕದಲ್ಲಿ ಅವಿದುಕೊಂಡೇನೆ. ಭಯಪಡಬೇಡ, ದೇವರೇ ನಿನ್ನನ್ನು ಇಸ್ರೇಲ್ ಅರಸನಾಗಿ ಆರಿಸಿದ್ದಾರೆ. ಈಗ ನೋಡಿ, ಸರ್ವೇಶ್ವರನಿಂದ ಆಯ್ಕೆಯಾದವನು ಇವನೇ ಇಸ್ರೇಲಿನ ಪ್ರಥಮ ಅರಸ.
ಅರಸರಿಗೆ ಮಹಿಳೆಯರ್ಬೇಕೆ? ನಮ್ಮ ಜನ್ಮ ಸಾರ್ಥಕ ಆಯಿತು. ನಡೆ, ನಾವೇ ಬರ್ತೇವೆ. ನೀವೇ ಬರ್ತೀರಾ? ಯಾಕೆ ಬರಬಾರ್ದೆ? ನಿಮ್ಗೆ ಎಷ್ಟು ವಯಸ್ಸು ಹೇಳ್ತೀರಾ? ಹೆಂಗಸರು ವಯಸ್ಸು ಹೇಳ್ಬಾರ್ದು ಅನ್ನೋ ಬುದ್ಧಿನೂ ಇಲ್ವ ನಿಮ್ಗೆ? ಆದ್ರೂ ಹೇಳ್ತೇನೆ, ನನಗೆ 65 ನಡೀತಾ ಇದೆ. ಯಾಕೆ? ನಮ್ಮ ರಾಜ್ಯರು ಹೇಳಿದ್ದಾರೆ 80 ನಡೀತಾ ಇರಬೇಕು ಅಂತ. ನಾನು ಬರ್ತೇನೆ. ಆದ್ರೆ ನಿನ್ನ ಹೊಲಸೆ ಉಬ್ಬು ಏನು ಮಾಡೋದು? ಬೆಂಡ ಒಬ್ಬರು ತುರಿಬೋದಾ ಕರ್ಕೊಂಡು ನಡಿಯಯ್ಯ. ಈ ಹೆಂಗಸರು ಸಾಲ ಸರಿ ಸಾಕು, ನಡಿಯೋ. ಅಲ್ಲೋ ಅಲ್ಲಿ ಬೆಳೆಸಿದ್ದಾರೆ ಸುಂದರಿಯರು ನಿಮ್ಮಂತಹ ಸುಂದರಿಯರಿಗಾಗಿ ಹಗಲು ರಾತ್ರಿ ಸುತ್ತುತ್ತಿದ್ದೆವು. ನಮ್ಮ ಪುಣ್ಯ ನೀವು ಸಿಕ್ಕಿದ್ರಿ. ಸರಿ, ಅದಕ್ಕೇನು ಮಾಡಬೇಕೀಗ? ನೀವು ನಮ್ಮ ಜೊತೆ ಅರಮನೆಗೆ ಬಂದು ಅರಸನಿಗೆ ಹೆಂಡತಿಯಾಗಬೇಕು. ಆದ್ರೆ ನಮಗೆ ಮದುವೆ ಆಗಿದೆಯಲ್ಲ, ನಮ್ಮ ಗಂಡನ ಗತಿ ಏನು? ಆ ಮುಟ್ಟಾಳ ಗಂಡನ್ನು ಬಿಟ್ಟು ನೀವು ನಮ್ಮ ರಾಜನನ್ನು ಮದುವೆ ಮಾಡಿಕೊಂಡು ಸುಖವಾಗಿರಿ. ಹೌದಾ? ಇವಳು ನಿನ್ ಹೇಳ್ತಿ ಕಣೋ. ಅವಳು ನೀನ್ ಹೇಳ್ತಿ ಕಣೋ. ಅಯ್ಯೋ, ಓಡೋ, ಓಡೋ.